ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಸಂವಿಧಾನ ಭಾಗ 3ರ ಮೂಲಭೂತ ಹಕ್ಕಿನ ವಿಧಿಗಳ ಮುಂದುವರಿದ ಭಾಗವನ್ನು ತಿಳ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ನಮ್ಮ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ. ನಮ್ಮ ಸಂವಿಧಾನದ ಭಾಗ 3ರ ಮೂಲಭೂತ ಹಕ್ಕಿನ ವಿಧಿಗಳಲ್ಲಿ ನಾವು ಸ್ವಾತಂತ್ರ್ಯದ ಹಕ್ಕು ಮತ್ತು ಸಮಾನತೆಯ ಹಕ್ಕಿನಲ್ಲಿ ಬರುವಂಥ ವಿಧಿಗಳ ಬಗ್ಗೆ 22ನೇ ವಿಧಿಯ ಬಗ್ಗೆ ತಿಳ್ಕೊಂಡ್ವಿ. ಯಾವ ವಿಧಿ ಏನು ಹೇಳುತ್ತೆ ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಶೋಷಣೆಯ ವಿರುದ್ಧ ಹಕ್ಕು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರುವಂಥ ವಿಧಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ನೋಡೋಣ, 23ನೇ ವಿಧಿ ಏನ್ ಹೇಳುತ್ತೆ. ಶೋಷಣೆಯ ವಿರುದ್ಧ ಹಕ್ಕಿನಲ್ಲಿ 2 ವಿಧಿಗಳು ಬರ್ತವೆ. ಅದರಲ್ಲಿ 23ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನ ನಿಷೇಧ ಮಾಡಿದೆ. ಅಂದ್ರೆ ಮಾನವ ಮಾರಾಟ ಅಂದ್ರೆ ಈ ಮಕ್ಕಳು ಮತ್ತು ಮಹಿಳೆಯರನ್ನ ಮಾರಾಟ ಮಾಡುವುದನ್ನ ನಿಷೇಧ ಮಾಡಲಾಗಿದೆ. ಮತ್ತೆ ಬಲವಂತವಾಗಿ ದುಡಿಮೆ ಮಾಡುವಂಥದ್ದು, ಜೀತ ಪದ್ಧತಿಯನ್ನ ಮಾಡುವಂಥದ್ದು, ದುಡ್ಡು ಕೊಟ್ಬಿಟ್ಟು ಆ ದುಡ್ಡನ್ನ ತೀರಿಸದೆ ಇದ್ದಾಗ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಳ್ಳುವಂಥದ್ದು, ಬಲವಂತವಾಗಿ ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತೇಳಿ ಹಿಂಸೆ ಕೊಡುವಂಥದ್ದು, ಇಂಥ ಶೋಷಣೆಯನ್ನು ಮಾಡುವಂಥದ್ದು ಏನಿದೆ, ಈ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನ 23ನೇ ವಿಧಿ ನಿಷೇಧ ಮಾಡಿದೆ. ಆಗೇನಾದರೂ ಆ ರೀತಿಯಾಗಿ ಮಾಡಿದ್ರೆ, ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನ ಮಾಡಿಸಿದ್ದೇ ಆದಲ್ಲಿ ಆಗ ಅವರಿಗೆ ಶಿಕ್ಷೆ ಆಗುತ್ತೆ. ಇದು 23ನೇ ವಿಧಿ ಹೇಳುತ್ತೆ. ಇನ್ನ 24ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಕಾರ್ಖಾನೆ ಹಾಗೂ ಇತರೆ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನ ನೇಮಕ ಮಾಡುವುದರ ನಿಷೇಧ. ಅಂದ್ರೆ ಈ ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಾಗಿದೆ. 1986ರಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಾಗಿದೆ. ಆದ್ರೂ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 24ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಕಾರ್ಖಾನೆಗಳಲ್ಲಿ ಮತ್ತು ಇತರೆ ಅಪಾಯಕಾರಿ ಈ ಗಣಿಗಾರಿಕೆಗಳಲ್ಲಿ, ಸುರಂಗ ಮಾರ್ಗಗಳಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳನ್ನ ಸುಲಭವಾಗಿ ಕಳಿಸ್ಬಿಟ್ಟು ಕೆಲಸವನ್ನ ಮಾಡ್ಬೋದು, ಹೆಚ್ಚು ಹೊತ್ತು ದುಡಿಮೆ ಮಾಡಿಸ್ಕೋಬಹುದು, ಅವರಿಗೆ ಆಯಾಸ ಆಗೋದಿಲ್ಲ, ಅವರಿಗೆ ಕಡಿಮೆ ಕೂಲಿಯನ್ನು ಕೊಟ್ಟು ಹೆಚ್ಚು ಕೆಲಸವನ್ನ ಮಾಡ್ಕೋಬಹುದು ಅನ್ನುವಂಥ ದುರುದ್ದೇಶದಿಂದ ಈ ಕಾರ್ಖಾನೆ ಮತ್ತು ಇತರೆ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನ ದುಡಿಮೆ ಮಾಡಿಸ್ಕೊಳ್ತಾರೆ. ಇದನ್ನ ಏನಾದರೂ ಮಾಡಿದ್ದೇ ಆದಲ್ಲಿ ಅದನ್ನು ಕೂಡ ನಿಷೇಧ ಮಾಡಿದ್ದೇ ಆದಲ್ಲಿ ಅಂಥವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತೇಳಿ 24ನೇ ವಿಧಿ ಹೇಳುತ್ತೆ. ಅಂದ್ರೆ ಕಾರ್ಖಾನೆ ಮತ್ತು ಇತರೆ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನ ನೇಮಕ ಮಾಡುವುದನ್ನ ನಿಷೇಧ ಮಾಡಿದೆ. ಇದು ಶೋಷಣೆಯ ವಿರುದ್ಧ ಹಕ್ಕಿನಲ್ಲಿ 2 ವಿಧಿಗಳು ಬರುತ್ತವೆ. 23ನೇ ವಿಧಿ ಮತ್ತು 24ನೇ ವಿಧಿ ಬರ್ತದೆ. ಇನ್ನ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಏನ್ ಹೇಳುತ್ತೆ ಅನ್ನೋಂಥದ್ದನ್ನ ನೋಡ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ 4 ವಿಧಿಗಳು ಬರ್ತವೆ. 25ನೇ ವಿಧಿ, 26ನೇ ವಿಧಿ, 27ನೇ ವಿಧಿ, 28ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತದ್ದಾಗಿರುತ್ತೆ. 25ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಆತ್ಮಸಾಕ್ಷಿ ಸ್ವಾತಂತ್ರ್ಯ ಮತ್ತು ಒಂದು ಧರ್ಮವನ್ನ ಪಾಲಿಸುವ, ಆಚರಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯ. ಅಂದ್ರೆ ಒಬ್ಬ ವ್ಯಕ್ತಿ ತನಗೆ ಇಷ್ಟ ಬಂದ, ತನ್ನ ಆತ್ಮಸಾಕ್ಷಿಗೆ ಇಷ್ಟ ಬಂದಂತ ಧರ್ಮವನ್ನ ಆಚರಣೆ ಮಾಡುವಂತಹದ್ದು, ಪಾಲಿಸುವಂಥದ್ದು, ತನ್ನ ಧರ್ಮವನ್ನ ಪ್ರಚಾರ ಮಾಡುವಂತ ಸ್ವಾತಂತ್ರ್ಯನೂ ಕೂಡ ಇದೆ ಅಂತೇಳಿ 25ನೇ ವಿಧಿ. ಆದರೆ ಏನ್ ಹೇಳುತ್ತೆ ಅಂದ್ರೆ, ಬಲವಂತವಾಗಿ ಮತಾಂತರ ಮಾಡುವುದನ್ನ ಇಲ್ಲಿ ಒಪ್ಕೊಳಲ್ಲ. ಅಂದ್ರೆ ಪ್ರಚಾರ ಮಾಡ್ಬೋದು, ಆದರೆ ಬಲವಂತವಾಗಿ ನಮ್ಮ ಧರ್ಮಕ್ಕೆ ಸೇರಿ ಅಂತೇಳಿ ಪ್ರಚಾರ ಮಾಡುವಂತಿಲ್ಲ. ಅಂದ್ರೆ ಪ್ರಚಾರ ಮಾಡ್ಬೋದು, ಆದರೆ ಬಲವಂತವಾಗಿ ಮತಾಂತರ ಮಾಡುವಂತ ಪ್ರಚಾರ ಮಾಡಕ್ಕಿಲ್ಲ. ಬಲವಂತವಾಗಿ ಅದನ್ನ 25ನೇ ವಿಧಿ ಹೇಳಿದೆ. ವ್ಯಕ್ತಿ ಅವನ ಸ್ವಇಚ್ಛೆಯಿಂದ ಬೇಕಾದ್ರೆ ಅವನಿಗೆ ಇಷ್ಟವಾದಂಥ ಧರ್ಮವನ್ನ ಅನುಸರಿಸುವ ಸ್ವಾತಂತ್ರ್ಯ ಇದೆ. ಇದು 25ನೇ ವಿಧಿ ಹೇಳುತ್ತೆ. ಇನ್ನು 26ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಧಾರ್ಮಿಕ ವಿಷಯಗಳನ್ನ ನಿರ್ವಹಿಸುವಂತ ಸ್ವಾತಂತ್ರ್ಯ ಇದೆ. ನಮಗೆ ನಮ್ಮ ಧರ್ಮದ ಆಚರಣೆಗಳನ್ನ, ಸಂಸ್ಕೃತಿಯನ್ನ ನಿರ್ವಹಣೆ ಮಾಡುವಂತ ಸ್ವಾತಂತ್ರ್ಯ ನಮಗೆ ಇದೆ ಅಂತೇಳಿ 26ನೇ ವಿಧಿ ಹೇಳುತ್ತೆ.
ಇದು 27ನೇ ವಿಧಿ ಏನು ಹೇಳುತ್ತೆ ಅಂದ್ರೆ, ಯಾವುದೇ ನಿರ್ದಿಷ್ಟ ಧರ್ಮವನ್ನ ಪ್ರೋತ್ಸಾಹಿಸಲು ತೆರಿಗೆ ಪಾವತಿ ಮಾಡುವುದಕ್ಕೆ ಸಂಬಂಧಿಸಿದಂತ ಸ್ವಾತಂತ್ರ್ಯ 27ನೇ ವಿಧಿಯಾಗುತ್ತೆ. ಅಂದ್ರೆ ಯಾವುದೇ ನಿರ್ದಿಷ್ಟ ಧರ್ಮವನ್ನ ಪ್ರೋತ್ಸಾಹಿಸೋದಕ್ಕೆ, ಅದಕ್ಕೆ ತೆರಿಗೆ ಪಾವತಿ ಮಾಡೋದಕ್ಕೆ, ಅದಕ್ಕೆ ಏನು ತೆರಿಗೆ ಪಾವತಿ ಮಾಡಬೇಕು ಅಂತ ಹೇಳುತ್ತೆ, ಅದಕ್ಕೆ ಸಂಬಂಧಿಸಿದಂತ ಸ್ವಾತಂತ್ರ್ಯ 27ನೇ ವಿಧಿ. 28ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಕೆಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಗೆ ಅಥವಾ ಧಾರ್ಮಿಕ ಪೂಜೆಗೆ ಹಾಜರಾಗುವುದಕ್ಕೆ ಒಂದು ಸಂಬಂಧಿಸಿದಂತ ಸ್ವಾತಂತ್ರ್ಯ ಇದೆ. ಅಂದ್ರೆ ಕೆಲವೊಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಆ ಧರ್ಮದ ಬಗ್ಗೆ ಬೋಧನೆ ಮಾಡುವಂಥದ್ದು ಮತ್ತೆ ಆ ಧರ್ಮಕ್ಕೆ ಸಂಬಂಧಿಸಿದಂತ ಪೂಜೆ ಪುನಸ್ಕಾರಗಳಲ್ಲಿ ಹಾಜರಾಗುವುದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ 28ನೇ ವಿಧಿ. ಇದಿಷ್ಟು ನಮ್ಮ ಶೋಷಣೆಯ ವಿರುದ್ಧ ಹಕ್ಕು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರುವಂತ ವಿಧಿಗಳಾಗಿವೆ. ಇದು 23ನೇ ವಿಧಿ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನ ನಿಷೇಧ ಮಾಡಿದ್ರೆ, 24ನೇ ವಿಧಿ ಕಾರ್ಖಾನೆ ಹಾಗೂ ಇತರೆ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನ ನೇಮಕ ಮಾಡುವುದರ ನಿಷೇಧ ಮಾಡುತ್ತೆ. ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ 25ನೇ ವಿಧಿ ಬರುತ್ತೆ. ಅದು ಆತ್ಮಸಾಕ್ಷಿ ಸ್ವಾತಂತ್ರ್ಯ ಮತ್ತು ಒಂದು ಧರ್ಮವನ್ನ ಪಾಲಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಸ್ವಾತಂತ್ರ್ಯ ಇರುತ್ತೆ. ಇನ್ನು 26ನೇ ವಿಧಿ ಧಾರ್ಮಿಕ ವಿಷಯಗಳನ್ನ ನಿರ್ವಹಿಸುವಂತ ಸ್ವಾತಂತ್ರ್ಯವನ್ನ ಹೇಳುತ್ತೆ. ಇನ್ನು 27ನೇ ವಿಧಿ ಯಾವುದೇ ನಿರ್ದಿಷ್ಟ ಧರ್ಮವನ್ನ ಪ್ರೋತ್ಸಾಹಿಸಲು ಮತ್ತು ತೆರಿಗೆ ಪಾವತಿ ಮಾಡುವುದಕ್ಕೆ ಸಂಬಂಧಿಸಿದ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಇನ್ನು 28ನೇ ವಿಧಿ ಕೆಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಗೆ ಅಥವಾ ಧಾರ್ಮಿಕ ಪೂಜೆಗೆ ಹಾಜರಾಗುವುದಕ್ಕೆ ಸಂಬಂಧಿಸಿದಂತ ಸ್ವಾತಂತ್ರ್ಯವನ್ನ ಕೊಟ್ಟಿದೆ 28ನೇ ವಿಧಿ. ಇದಿಷ್ಟು ನಮ್ಮ ಸಂವಿಧಾನದ ಭಾಗ 3ರ ಮೂಲಭೂತ ಹಕ್ಕುಗಳಲ್ಲಿ ಶೋಷಣೆಯ ವಿರುದ್ಧ ಹಕ್ಕು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರುವಂತ ವಿಧಿಗಳಾಗಿವೆ. ಮುಂದಿನ ತರಗತಿಯಲ್ಲಿ ನಮ್ಮ ಸಂವಿಧಾನ ಭಾಗ 3ರಲ್ಲಿ ಬರುವ ಮೂಲಭೂತ ಹಕ್ಕುಗಳಾದಂಥ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಮತ್ತು ಸಂವಿಧಾನಾತ್ಮಕ ಪರಿಹಾರಬದ್ಧ ಹಕ್ಕು ಏನಿದೆ, ಅದರಲ್ಲಿ ಯಾವ ಯಾವ ವಿಧಿಗಳು ಬರುತ್ತೆ, ಆ ವಿಧಿಗಳು ಏನೆಲ್ಲ ಹೇಳುತ್ತೆ ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತಾನೆ. ಎಲ್ಲರಿಗೂ ಧನ್ಯವಾದಗಳು.